ನೀತಿಯಲ್ಲಿ ಮಾಡಿದ ದಪ್ಪ ಚರಿಮ ಅಧಿಕಾರಿಗಳನ್ನು ಬಡದೆಬ್ಬಿಸ್ತಕ್ಕಂಥದ್ದೇ ನಮ್ಮ ಹೋರಾಟದ ಉದ್ದೇಶ ಅದ. ಹೊಳೆಯ ನೀರು ಕೆರೆಗೋ, ಕೆರೆಯ ನೀರು ಹೊಳೆಗೋ, ದಪ್ಪ ಚರ್ಮದ ಅಧಿಕಾರಿಗಳಿಗೆ ಚಳಿ ಬಿಡಿಸಲು ಬೆತ್ತ ಹಿಡಿದು ಪ್ರತಿಭಟನೆ, ಎಚ್ಚರಿಕೆ. ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಜೀನಿಕೆರೆ ಗ್ರಾಮದ ಕೆರೆಯ ಕೋಡಿ ಮತ್ತು ತೂಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ಇಂದು ರೈತರು ಕೈಯಲ್ಲಿ ಬೆತ್ತ, ಬಂಬುಗಳನ್ನು ಹಿಡಿದು ಬೃಹತ್ ಪ್ರತಿಭಟನೆ ನಡೆಸಿದರು. ಗ್ರಾಮದ ರೈತರು ಹಲವಾರು ಬಾರಿ ಈ ಸಮಸ್ಯೆಯ ಬಗ್ಗೆ ಮನವಿ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಸಮಸ್ಯೆಗೆ ಸ್ಪಂದಿಸದೇ ಇರುವುದರಿಂದ ತಮ್ಮ ಗಮನಕ್ಕೆ ತಂದ ನಂತರ ಉಮೇಶ್ ಕೆ ಮುದ್ನಾಳ್ ಅವರು ಸ್ಥಳಕ್ಕೆ ತೆರಳಿ ರೈತರೊಂದಿಗೆ ಚರ್ಚಿಸಿ ದಿಢೀರ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಜಿನಿಕೆರೆ ಗ್ರಾಮದಲ್ಲಿ ಎರಡು ತುಂಬುಗಳು, ಒಂದೇ ತುಂಬು ಒಂದು ಕೆರೆಗೆ ಇರ್ತಾವೆ. ಆದ್ರೆ ಎರಡು ತುಂಬು, ಸಣ್ಣ ತುಂಬು ಮತ್ತು ದೊಡ್ಡ ತುಂಬು ಎರಡು ಸಂಪ್ಲೇಟ್ ಶಿಥಿಲಗೊಂಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಪ್ಲೇಟ್ ಜಂಗ್ ಹಿಡಿದು ರಸ್ಟ್ ಹಿಡಿದು ಹೋಗ್ಯದ. ದಿನನಿತ್ಯ ಯಾವುದೇ ಮಳೆ ಬರಲಿ ಸೋರಿಕೆಯಾಗಿ ನೀರು ಹಾಳಾಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ಲಕತ್ತದ. ಮತ್ತು ತುಂಬು ಕೂಡ ಸಂಪೂರ್ಣ ಮುಂಗಿ ಬಿದ್ದು ಹಾಳಾಗ್ಲಕತ್ತದ. ಸಂಬಂಧಪಟ್ಟವರು ಗ್ರಾಮಸ್ಥರು ಸಾಕಷ್ಟು ಮನವಿ ಮಾಡಿಕೊಂಡ್ರು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ಚಳಿ ಬಿಡಿಸ್ಬೇಕು. ಅವರು ಕುಂಭಕರ್ಣ ನಿದ್ರೆಯಲ್ಲಿ ಮಲ್ಕಂದಾರೆ ಎ ಸಿ ರೂಮಿನಲ್ಲಿ, ಅವ್ರನ್ನ ಇಲ್ಲಿ ಕರೆ ತಂದು ಬಿಸಿಲಿನಲ್ಲಿ ಚಳಿ ಬಿಡಿಸ್ಬೇಕಂತ ಉದ್ದೇಶದಿಂದ ಇವತ್ತೇನಾದಂದ್ರೆ ನಾವು ನಿನ್ನೆ ಗ್ರಾಮದಲ್ಲಿ ಬಂದು ಸಾಯಂಕಾಲ ಭೇಟಿ ಆಗ್ರೆ. ಇವತ್ತು ಬೆಳಗ್ಗೆ ಅವ್ರು ಇನ್ನೂ ಎದ್ದಿಲ್ಲ. 10 ಬೆಳಿಗ್ಗೆ ಬಂದು ಗ್ರಾಮದಲ್ಲಿ ಏನಾದ್ರೆ ಇವರು ಬಡಿಗಿ ಬೆತ್ತ ಹಿಡಿದು ಪ್ರತಿಭಟನೆ ಮಾಡೋದು ಉದ್ದೇಶ ಏನದಂದ್ರೆ ಅವರು ಕುಂಭಕರ್ಣ ನೀತಿಯಲ್ಲಿ ಮಾಡಿದ ದಪ್ಪ ಚರಿಮ ಅಧಿಕಾರಿಗಳನ್ನು ಬಡದೆಬ್ಬಿಸ್ತಕ್ಕಂಥದ್ದೇ ನಮ್ಮ ಹೋರಾಟದ ಉದ್ದೇಶ ಅದ. ತಕ್ಷಣ ಬಂದು ಕೇಸಿ ಎರಡು ತುಂಬುಗಳನ್ನು ರೆಡಿ ಮಾಡಬೇಕು. ಮತ್ತೆ ಓಡಿ ಕೂಡ ದುರಸ್ತಿ ಮಾಡಬೇಕು. ಈ ಕೆರೆ ಒಡ್ಡಿನ ಮ್ಯಾಗಿರ್ತಕ್ಕಂಥ ಜಾಲಿ ಕೂಡ ಜಂಗಲ್ ಕಟಿಂಗ್ ಮಾಡಿಸ್ಕೇಸಿ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗಿ. ಈ ಒಡ್ಡಿನ ಮ್ಯಾಗೆ ಸಾಕಷ್ಟು ಹೊಲಗಳು ಹಿಂಗೆ ಹೋಗ್ತಾರ. ಆದ್ರೂ ಕೂಡ ಮುಳ್ಳು ಕಣ್ಣುಗಳ ಕಂಟಿಗೆಲ್ಲ ಜನಕ್ಕೆ ಬರೆದ್ರೆ ತೊಂದರೆ ಆಗ್ತದ. ಸಂಬಂಧಪಟ್ಟರು ಎಚ್ಚೆತ್ತುಕೊಂಡ್ರು ಸರಿ. ಇನ್ನು ಮುಂದಿನ ದಿವಸ ಬರೇ ಗಣಸು ಮಕ್ಕಳು ಅಷ್ಟೇ ಮಾಡ್ರ. ನೆಕ್ಸ್ಟ್ ಏನಾದ ಇದಕ್ಕೆ ಮಾತು ಕೇಳಂದ್ರೆ ಹೆಣ್ಣು ಗಂಡು ಎಲ್ಲರೂ ಸೇರಿಕೇಸಿ ರೋಡ್ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡಬೇಕಾದಂತಕ್ಕಂಥ ಎಚ್ಚರಿಕೆ ನೀಡ್ತಿದ್ದಾರೆ. ಜೀನಿಕೆರೆ ಗ್ರಾಮದ ಜೀವನಾಡಿಯಾಗಿರುವ ಕೆರೆ ಕಳೆದ ಸುಮಾರು ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದೆ. ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ್ದ ತೂಬು ಮತ್ತು ಕೋಡಿ ನೀರು ಹರಿಯುವ ಕಟ್ಟಡದ ಗೋಡೆಯಲ್ಲಿ ನೀರು ಸೋರಿಕೆಯಾಗುತ್ತಿದೆ. ಇದರಿಂದ ವರ್ಷದಿಂದ ವರ್ಷಕ್ಕೆ ಈ ಗೋಡೆ ಶಿಥಿಲವಾಗುತ್ತಾ ಇದೀಗ ಬೀಳುವ ಹಂತದಲ್ಲಿದೆ. ಸದ್ಯ ಮಳೆಗಾಲದ ಸಮಯವಾಗಿದ್ದು ಯಾವುದೇ ಸಂದರ್ಭದಲ್ಲಿ ಭಾರೀ ಮಳೆಯಾಗಿ ಪ್ರವಾಹ ಬಂದಲ್ಲಿ ನೀರು ಕೆರೆಯ 2 ತೂಬು ಮತ್ತು 1 ಕೋಡಿಯಿಂದ ಹೊರಬಂದು ಗ್ರಾಮಕ್ಕೆ ನುಗ್ಗುವ ಸಂಭವ ಇದೆ. ಕೆರೆ ತುಂಬುವ ಯೋಜನೆಯಡಿ ಈ ಕೆರೆಯವರೆಗೆ ಪೈಪ್ಲೈನ್ ಹಾಕಿದ್ದು ಕೆರೆಯ ಸಂಪರ್ಕವೂ ಮಾಡಲಾಗಿದೆ. ಆದರೆ ಕೆರೆಗೆ ನೀರು ಹರಿಯುವ ಬದಲಿಗೆ ಬಂದ ಮಳೆಯ ನೀರು ವಾಪಸ್ ಅದೇ ಪೈಪ್ಲೈನ್ ಮೂಲಕ ಹೊರಗೆ ಹರಿದು ಹೋಗಿ ವಾಪಸ್ ಭೀಮಾ ನದಿಗೆ ಸೇರುತ್ತಿದೆ. ಇದು ಕೆರೆ ತುಂಬುವ ಕಾಮಗಾರಿಯೋ ಅಥವಾ ಕೆರೆ ಖಾಲಿ ಮಾಡುವ ಕಾಮಗಾರಿಯೋ ಎಂಬುದನ್ನು ಅಧಿಕಾರಿಗಳೇ ಹೇಳಬೇಕೆಂದು ಆಗ್ರಹಿಸಿದ್ದಾರೆ. ದಪ್ಪ ಚರ್ಮದ ಅಧಿಕಾರಿಗಳನ್ನು ಎಬ್ಬಿಸಲು ಬಡಿಗೆ ಹಿಡಿದು ಪ್ರತಿಭಟನೆ ಮಾಡಬೇಕಾಯಿತು ಎಂದು ಅವರು ಹೇಳಿದರು. ಪ್ರತಿಭಟನೆಯಲ್ಲಿ ಆಂಜನೇಯ, ರಫೀಕ್ ಪಟೇಲ್, ಕಾಶಪ್ಪ, ಭೀಮರಾಯ್, ಕಾಸಿಂ ತಾತ, ಸಾಬಣ್ಣ, ಭೀಮರಾಯ್, ಲಕ್ಷ್ಮಣ್, ದೊಡ್ಡಪ್ಪ, ರಾಮಯ್ಯ, ಶರಣಪ್ಪ, ತಾಯಪ್ಪ, ಯಲ್ಲಪ್ಪ, ಯಂಕಪ್ಪ, ಹನುಮಂತ, ತಾಯವ್ವ ಸೇರಿದಂತೆ ಮುಂತಾದ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕ್ಯಾಮ್ರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವ್ ರಾಠೋಡ್, ಯಾದಗಿರಿ. ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ. ಜೀವನಾಡಿ ಇದೆಲ್ಲ ಕೆರೆ ತುಂಬಿತ್ತಂತಂದ್ರೆ ಕೆಳಗಡೆ ಗದ್ದೆ ಆತವ, ಭತ್ತ ಆತದ. ಇವ್ರು ಬೆಳೆದಿರ್ತಕ್ಕಂಥ ಅನ್ನ ತಿಂತಾರ. ಅವ್ರಿಗೆ ಏನು ಸಂಬಳ ತಿನ್ನೋದೇನಾದ್ರ ಸಂಬಳದ ರೊಕ್ಕ ತಿನ್ನಲ್ಲ. ಆದ್ರೆ ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಅಧಿಕಾರಿ ಮೇಲೆ ಕಠಿಣ ಕ್ರಮ ಆಗ್ಬೇಕಂತಕ್ಕಂಥದ್ದು ನನ್ನ ವಾದ ಅದ. ಸಾಕಷ್ಟು ಬಾರಿ ತಿರುಗಾಡ್ರ. ಇಲ್ಲಿ ನೋಡ್ಬೇಕು ಯಾರು ದೇವಪಲ್ಲ ಅಲ್ಲಿ ನೋಡ್ರಿಗ ಇವತ್ತ ಇದೇ ಕೆರೆಯಲ್ಲಿ ಅದೇ ಪೈಪ್ ಲೈನ್ ಮುಂದೆ ಕೈಕಾಲು ತೊಳ್ಕೊತಾರೆ. ಇದೇ ನೀರು ಕೆರೆ ಜಾಸ್ತಿ ನೀರು ಬಂತು. ಈಗ ಮಳೆಗಾಲ ಸಮಯ ಈ ಟೈಮ್ನಾಗ ಮಾಡ್ಲಾದ್ರೆ ಯಾವ ಮಾಡ್ತಾರೆ? ಆಕ್ಚುಲಿ ಬ್ಯಾಸಿಗೆ ಮಾಡ್ಬೇಕಾಯ್ತು. ಇವರು ಬ್ಯಾಸಿಗೆ ಮಾಡ್ಬೇಕಾಯ್ತು, ತಪ್ಪು ಮಾಡ್ಯಾರ. ಇದನ್ನು ತಕ್ಷಣ ಸರಿಪಡಿಸ್ತಕ್ಕಂಥ ವ್ಯವಸ್ಥೆ. ಇವು ನೀರಿಗಿನ ಹೊರಗೋದು ಅಂದ್ರೆ ಅವರು ಕಚೇರಿ ಕೀಲಿ ಹಾಕಿ ಒಳಗಾಕಿ ಬೀಗ ಹಾಕ್ತಕ್ಕಂಥ ವ್ಯವಸ್ಥೆಗೆ ನಾವು ಮುಂದೆ ಆಗ್ಬೇಕಂತಕ್ಕಂಥ ಜಿಲ್ಲಾಡಳಿತಕ್ಕೆ ಮತ್ತು ರಾಜಕಾರಣಿಗಳು ಎಚ್ಚರಿಕೆ ನೀಡಬೇಕು. ತುಂಬುದೇ ಇದು ಭಾಳಷ್ಟು ಸಲ ಸಣ್ಣ ನೀರಾವರಿಗೆ ಭಾಳಷ್ಟು ಜನ ಹೋಗಿಸಿ ಅಪ್ಲಿಕೇಶನ್ ಕೊಟ್ಟಿವಿ ಅದನ್ನ ರಿಪೇರಿ ಮಾಡಂತ. ಅದು ನಮ್ಗೆ ಯಾರನ್ನ ಕೇಳವಲ್ವು, ಅದು ಆ ಬಗ್ಗೆ ಆಸಕ್ತಿಯೇ ತೋರವಲ್ವು. ಆದ ಕಾರಣ ನಾವು ನಿನ್ನೆ ಸಾಯಂಕಾಲ ಉಮೇಶ್ ಮುದ್ದಾಳನ್ನ ಇಲ್ಲಿಗೆ ಹೋಗಿಸಿ ಭೇಟಿ ಮಾಡಿ ಅದ್ರ ಬಗ್ಗೆ ಹೇಳಿದಾಗ ಅವ್ರು ಬೆಳಗ್ಗೆ 7 ಗಂಟೆಗೆ ಬಂದುಗೇಸಿ ಅದ್ರ ಬಗ್ಗೆ ನೋಡಿಗೇಸಿ ಮುಂದಿನ ಸಲ ಇದೇ ನಾಳೆ ನಾಡ್ದ ಅದನ್ನು ಏನು ಮಾಡಿಸ್ಕೊಡ್ತು ಅಂತಂದು
ಬಡಿಗೆ ಹಿಡಕಂದು ನಮ್ ಕೂಡ ಪ್ರತಿಭಟನೆ ಮಾಡ್ಲಕ್ ಬಂದಾರ. ನನ್ನ ಹೆಸರು ಸಾಬಣ್ಣ ನಿಂದೇಳ್ ಅಂತ. ಜಿನಕೆರೆ ಗ್ರಾಮದಲ್ಲಿ ಕೆರೆ ನೋಡ್ರಿ ಪೂರಾ ಒಡೆದು ಕೇಸಿ ಬಂಡೆ ಎಲ್ಲ ತೂಮೆಲ್ಲ ಕೆಟ್ಟದ, ಹೊಲ ತೂತಾವ, ನಮ್ಗೆ ರಿಪೇರಿ ಅದ. ನಾವು ಮಳೆಗಾಲದಾಗ ನೀರು ತೆರೆಯಕ್ಕೆ ಮುಚ್ಚಕ್ಕೆ ಭಾಳ ತಿಪ್ಪಲಾಗ್ಯದ. ಅದಕ್ಕೆ ಲೆಟ್ರ್ ಕೊಟ್ಟಿವಿ, ನಮ್ಮನ್ನ ಯಾರು ಕೇರ್ ಮಾಡವಲ್ರು. ಮಾಡ್ಲಾರ ಸಲಗೆ ನಮ್ಮ ಮುದ್ನಾಳ್ ಉಮೇಶ್ ಅಣ್ಣನಲ್ಲಿಗೆ ನಿನ್ನೆ ಹೋಗಿವಿ, ಅರ್ಜಿನ ಕೊಟ್ಟಿವಿ, ಯಾರು ಕಿವ ಹಾಕಿಲ್ಲ ಸಲಗೆ ಅಣ್ಣನಲ್ಲಿಗೆ ಹೋಗಿವಿ, ಹೇಳಿವಿ. ಅವ್ರು ಬಂದಾರ, ಅವ್ರ ಸಲಗ ನಾವು ಪ್ರತಿಭಟನೆ ಮಾಡ್ಲಾಕತ್ತೀವಿ. ಅದ್ರ ಸಲಗೆ ಮಾಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಿದ್ದೀವಿ. ಮಾಡಲಿಲ್ಲ ಅಂದ್ರೆ ಇನ್ನೂ ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ ಹೆಸರು ಕಾಶ್ಯಪ್ರಿ. ಇಲ್ಲಿಗೆ ನಮಸ್ಕಾರ.